ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಗುರು. ಏನಪ್ಪ ವಿಷಯ ಅಂತಂದರೆ ನಿನ್ನೆ ಕರ್ನಾಟಕ ಮ್ಯಾಚ್ ವಿನ್ ಆಯಿತು ಗುರು. ಅದ್ರ ಬಗ್ಗೆ ಸಪ್ರೇಟಾಗಿ ವೀಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಆಮೇಲೆ ಮಾಡ್ತೀನಿ. ಏನಪ್ಪ ಅಂತಂತಂದರೆ ನಿನ್ನೆ ನಡೆದಿರತಕ್ಕಂಥ ವಿಜಯ್ ಹಜಾರೆ ಟ್ರೋಫಿ ಫೈನಲ್ಲು ಮತ್ತು ನಿನ್ನೆ ಚಾಂಪಿಯನ್ಸ್ ಟ್ರೋಫಿ ಸ್ಕ್ವಾಡ್ ಅನೌನ್ಸ್ಮೆಂಟ್ ಆಯಿತು. ಅದು ನಿನ್ನೆ 3 ಗಂಟೆಗೆ ಸ್ಕ್ವಾಡ್ ಅನೌನ್ಸ್ಮೆಂಟ್ ಆಯಿತು. ಮ್ಯಾಚ್ ವಿನ್ ಆಗಿದ್ದು ನೈಟ್ ಗುರು. ಅದರಲ್ಲಿ ಒಂದು 3 ಪ್ಲೇಯರ್ಸಿಗೆ ಮೋಸ ಆಗಿದೆ ಅಂತಲೇ ಹೇಳ್ಬೋದು ಗುರು. BCCIಯಿಂದ ಒಬ್ಬ ಪ್ಲೇಯರ್ನು ಕೂಡ ವಿಜಯ್ ಹಜಾರೆ ಟ್ರೋಫಿಯಿಂದ ಚಾಯ್ಸ್ ಮಾಡ್ಕೊಂಡಿಲ್ಲ ಗುರು. ಆ ವಿಜಯ್ ಹಜಾರೆ ಟ್ರೋಫಿಯಿಂದ ಚಾಯ್ಸ್ ಮಾಡ್ಕೊಳ್ಳೋ ಅಂಥ ಪ್ಲೇಯರ್ಸ್ ಯಾರ್ಯಾರಿದ್ದಾರೆ, ಯಾರ್ಯಾರಿಲ್ಲ, ಯೋಗ್ಯತೆ ಇದೆ ಅಂತ ನೋಡೋದಾದರೆ ಮೊದಲೇದಾಗಿ ಬರೋದೇ ನಮ್ಮ ಕರಣ್ ನಾಯರ್ ಗುರು. ಕರಣ್ ನಾಯರ್ ಏನೋ ಅಂಥ ಪರ್ಫಾರ್ಮೆನ್ಸ್ ಕೊಟ್ಟಿಲ್ವಾ? ಅವ್ರು ಒಂದು ಚಾನ್ಸ್ ಕೊಡಿ ಅಂತ ಪ್ಲೀಸ್ ಅಂತ ಕೇಳಿದಾಗೆ ಒಂದು ಚಾನ್ಸ್ ಕೊಟ್ಟಾಗೆ ಅವ್ರು ಪ್ರೂವ್ ಮಾಡ್ಕೊಂಡಿದ್ದಾರೆ ಗುರು. ಇದ್ರಕ್ಕಿಂತ ಪ್ರೂವ್ ಯಾವನ್ನೂ ಮಾಡ್ಕೊಳಕ್ಕಾಗಲ್ಲ. ಇವಾಗಿರೋ ಚಾಂಪಿಯನ್ಸ್ ಟ್ರೋಫಿ ಲೀಗಲ್ಲೂ ಇದಾರಲ್ಲ ಗುರು, ಅವ್ರ ಕೈಲೇನೂ ಆಗಲ್ಲ ಗುರು. ಆದರೂ ಅಷ್ಟೊಂದು ಪ್ರೂವ್ ಮಾಡ್ಕೊಂಡಿದ್ದಾರೆ ಗುರು. 112, 44, 163, 111, 112 ಇಷ್ಟು ಎಲ್ಲ ಕಂಟಿನ್ಯೂಸ್ ಆಗಿ ಒಂದೇ ಲೀಗಲ್ಲಿ ಆಡೋದಕ್ಕಾಗಲ್ಲ ಗುರು. 750+ ರನ್ಸ್ ಹೊಡೆದಿದ್ದಾರೆ ಗುರು. ಆದರೂ ಇನ್ನೂ ಪ್ರೂವ್ ಮಾಡ್ಕೊಳ್ಳಿ ಅಂತಂತಂದರೆ ಏನು ಪ್ರೂವ್ ಮಾಡ್ಕೊತಾರೆ ಗುರು ಅವರು? ಕರಣ್ ನಾಯರ್ ಅವರು ಇಷ್ಟು ಪ್ರೂವ್ ಮಾಡ್ಕೊಂಡ್ರು ಚಾಂಪಿಯನ್ಸ್ ಟ್ರೋಫಿಲಿ ಒಂದು ಚಾನ್ಸ್ ಕೊಟ್ಟಿಲ್ಲ ಅಂತಂತಂದರೆ ಇನ್ನು ಏನು ಪ್ರೂವ್ ಮಾಡೋಕ್ಕೆ ಅವ್ರಿಂದ ಸಾಧ್ಯ ಆಗುತ್ತೆ ಹೇಳಿ? ಅದಕ್ಕೋಸ್ಕರ ನಾವು ವೀಡಿಯೋ ಮಾಡೋಕೆ ಅಂದ್ಕೊಂಡೆ ಗುರು. ಪಾಪ ಇಂಥವ್ರಿಗೆಲ್ಲ ಮೋಸ ಆಗೋದ್ರಿಂದ ಪಾಪ ಜಸ್ಟಿಸ್ ಆದರೂ ಸಿಗಲಿ. ಇಷ್ಟೊಂದು ಪ್ರೂವ್ ಆದ್ರೂ ಇನ್ನೂ ಪ್ರೂವ್ ಅಂತಂತಂದರೆ ಏನು ಮಾಡ್ತಾರೆ ಹೇಳಿ ಅವರು? 700+ ಯಾರಾದರೂ ಹೊಡಿತಾರ? ಒಂದು ಚಾನ್ಸ್ ಕೊಡ್ಬೋದಾಯಿತು ಗುರು. ಬ್ಯಾಕಪ್ ಆಗಾದರೂ ಹಾಕ್ಕೊಂಡು ಹೋಗ್ಬೋದಾಯ್ತು. ನಾನು ಅಂದ್ಕೊಂಡಿದ್ದೆ, ಒಂದು ವೀಡಿಯೋದಲ್ಲಿ ಮಾಡಿದ್ದೆ, ಕರಣ್ ನಾಯರ್ನ ಬ್ಯಾಕಪ್ ಆಗಾದರೂ ಇಟ್ಕೊಂಡು ಹೋಗ್ತಾರೆ ರಚಿತ್ ಅಗರ್ವಾಲ್ ಅವರು ಅಂದ್ಕೊಂಡಿದ್ದೆ. ಆದರೆ ಆ ಥರ ಮಾಡಲಿಲ್ಲ ಗುರು. ವಿಜಯ್ ಹಜಾರೆ ಟ್ರೋಫಿಯಿಂದ ಒಬ್ಬರನ್ನೂ ಚಾಯ್ಸ್ ಮಾಡಿಲ್ಲ. ಅದು ಏನಕ್ಕೆ ಆಡಿಸ್ಬೇಕು ಆ ಲೀಗು? ಹೌದಾ? ಸುಮ್ಮನೆ ವೇಸ್ಟ್ ತಾನೇ. ಆ ಲೀಗ್ ಆಡಿಸೋದೇ ವೇಸ್ಟು. ಒಬ್ಬರನ್ನೂ ಚಾಯ್ಸ್ ಮಾಡ್ಕೊಳ್ಳೋದು ಆಗಲಿಲ್ಲ ಅಂತಂತಂದರೆ ಕರಣ್ ನಾಯರ್ ಅವ್ರಿಗೆ ಬೇಜಾರಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮತ್ತೆ ನೆಕ್ಸ್ಟ್ ಬರೋ ಪ್ಲೇಯರ್ ಆದರೆ ಮಯಾಂಕ್ ಅಗರ್ವಾಲ್ ಗುರು. ನಮ್ಮ ಕರ್ನಾಟಕದವರೇ. ನಮ್ಮ ಕರ್ನಾಟಕ ಟೀಮ್ನ ಮುನ್ನಡೆಸ್ಕೊಂಡು ಹೋಗಿ ಚಾಂಪಿಯನ್ಸ್ ಆಗಿದ್ದಾರೆ ಗುರು. ಆದರೆ ಲೇಟಾಗಿ ಚಾಂಪಿಯನ್ಸ್ ಆಗಿರ್ಬೋದು, ಒಂದು 2 hours ಲೇಟಾಗಿ. ಆದರೂ ಪಾಪ ಅವ್ರನ್ನ ಕರ್ಕೋಬೋದಾಗಿತ್ತು ಗುರು ಚಾಂಪಿಯನ್ಸ್ ಟ್ರೋಫಿಲಿ. ಒಬ್ಬ ಒಳ್ಳೆ ಲೀಡರ್ ಗುರು, ಒಬ್ಬ ಒಳ್ಳೆ ಬ್ಯಾಟರ್, ಒಬ್ಬ ಲೀಡರ್ ಗುರು. ನಿನ್ನೆ ಏನೋ ಸ್ವಲ್ಪ ಎಲ್ಲ ದಿನವೂ ಆಡೋಕ್ಕಾಗಲ್ಲಲ್ಲ ಗುರು ಅವ್ರ ಕೈಲೇನು. ಒಂದು ದಿನ ಆಡ್ತಾರೆ, ಒಂದು ದಿನ ಆಡಲ್ಲ. ಇವಾಗ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಎಲ್ಲ ಕಂಟಿನ್ಯೂಸ್ ಆಡಿಬಿಡ್ತಾರಾ, ಸೆಂಚುರಿ, ಹಾಫ್ ಸೆಂಚುರಿ ಎಲ್ಲ ಹೊಡೆದ್ಬಿಡ್ತಾರೆ. ಅದೇ ರೀತಿ ಎಲ್ಲ ಪ್ಲೇಯರಿಗೂ ಇರುತ್ತೆ. ಮಯಾಂಕ್ ಅಗರ್ವಾಲ್ಗೂ ನಿನ್ನೆ ಏನೂ ಚೆನ್ನಾಗಿ ಆಡಿಲ್ಲ. ಆ ಪ್ಲೇಯರ್ನ ಕರ್ಕೊಂಡಿಲ್ಲ ಗುರು ಅಂತಲೇ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ನಮ್ಮ DDP ಅವರು, ದೇವದತ್ ಪಡಿಕ್ಕಲ್ ಅವರು ಚೆನ್ನಾಗೇ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಗುರು. ನಮ್ಮ RCB ತೊಗೊಂಡ್ಮೇಲೆ 2 crores ತೊಗೊಂಡ್ರು ಅವ್ರನ್ನ ಮೆಗಾ ಆ್ಯಕ್ಷನಲ್ಲಿ. ಆಮೇಲೆ ವಿಜಯ್ ಹಜಾರೆ ಟ್ರೋಫಿಲಿ ಕರ್ನಾಟಕದಲ್ಲೇ ಆಡ್ತಾರೆ, ಕರ್ನಾಟಕ ಟೀಮಲ್ಲಿ. ಅದರಲ್ಲೂ ಚೆನ್ನಾಗೇ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಗುರು. ಇವ್ರ ಮೂವರಲ್ಲಿ ಯಾರನ್ನಾದರೂ ಒಬ್ಬರನ್ನಾದರೂ ತೊಗೋಬೇಕಾಯ್ತು. ಇವ್ರ ಮೂವರಲ್ಲಿ ಕಂಪೇರ್ ಮಾಡಿದರೆ ನನಗೆ ಕರಣ್ ನಾಯರ್ನೇ ತೊಗೋಬೇಕಾಯ್ತು ಗುರು. ಅಪೋಸಿಟ್ ಟೀಮ್ ವಿದರ್ಭ ಟೀಮಲ್ಲೂ ಆದ್ರೂ ಫಸ್ಟ್ ಗೇಮ್ನ ನೋಡಬೇಕು ಗುರು, ಟೀಮ್ನ ನೋಡಬಾರ್ದಲ್ವ? ಅದೇ ರೀತಿ ನಾನು ಗೇಮ್ನ ನೋಡ್ತೀನಿ. ಪಾಪ ಈ ಲೀಗ್ ಪೂರ್ತಿ ಚೆನ್ನಾಗಿ ಆಡಿದ್ದಾರೆ ಗುರು ಕರಣ್ ನಾಯರು. ಒಂದು ಟೀಮ್ನ ಒಬ್ಬ ಪ್ಲೇಯರ್ ಎತ್ಕೊಂಡು ಹೋಗ್ತಾನೆ ಅಂತಂತಂದರೆ ಅದು ಯಾವನಿಂದನೂ ಸಾಧ್ಯ ಆಗಲ್ಲ ಗುರು. ಒಬ್ಬ ಪ್ಲೇಯರು ಒಂದು ಟೀಮ್ನ ಫುಲ್ನ ಮೇಲಕ್ಕೆ ಎತ್ಕೊಂಡು ಹೋಗ್ತಾನೆ ಅಂದರೆ ಅದು ಕರಣ್ ನಾಯರ್ ಅವರೇ. ಅದಕ್ಕೋಸ್ಕರ ಅವ್ರಿಗೆ ಸಪ್ರೇಟಾಗಿ ವೀಡಿಯೋ ಮಾಡ್ಬೇಕು ಅಂದ್ಕೊಂಡೆ, ಅದಕ್ಕೋಸ್ಕರ ಮಾಡಿದ್ದೀನಿ. ಪ್ಲೀಸ್